ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ತಾ ಬಂದರೆ ಸ್ನೇಹಿತರೆ, ನ್ಯಾಚುರಲ್ ಆಗಿ ನಿಮ್ಮ ಹೇರ್ಸ್ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋ ಅಗತ್ಯ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಇವಾಗಲಂತೂ ಎಲ್ಲರೂ ತುಂಬಾ ಕೆಮಿಕಲ್ ಯುಕ್ತವಾದಂಥ ಡೈಗಳಾಗಿರ್ಬೋದು, ಹೇರ್ ಆಯಿಲ್ಗಳಾಗಿರ್ಬೋದು, ಎಷ್ಟೆಲ್ಲ ಯೂಸ್ ಮಾಡಿ ಅವ್ರ ಕೂದಲು ತುಂಬಾ ಡ್ಯಾಮೇಜ್ ಮಾಡ್ಕೋತಾ ಇದ್ದಾರೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರೋದು ಸ್ನೇಹಿತರೆ. ಹಾಗೂ ತುಂಬ ಕಡಿಮೆ ವಯಸ್ಸಿನಲ್ಲಂತೂ ಇವಾಗಲಂತೂ ತುಂಬಾ ಬಿಳಿ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದಂತೂ ನಾವು ನೋಡ್ತಾ ಇರೋದು ಸ್ನೇಹಿತರೆ. ಇದಕ್ಕೆ ಕಾರಣ ಏನಂದರೆ ತುಂಬಾ ಆಯಿಲಿ ಪದಾರ್ಥಗಳ ಸೇವನೆ ಮಾಡೋದ್ರಿಂದ ನಮ್ಮ ವೈಟ್ ಹೇರ್ಸ್ ಕೂಡ ಬೇಗ ಬರಲು ಪ್ರಾರಂಭವಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಆಯಿಲಿ ತಿನ್ನೋದನ್ನು ಸ್ಕಿಪ್ ಮಾಡ್ತಾ ಹೋಗಬೇಕು. ಹಾಗೂ ಆರೋಗ್ಯದ ಜೊತೆ ನಮ್ಮ ಕೂದಲಿನ ಆರೈಕೆ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಎಲ್ರಿಗೂ ಅವ್ರ ಸೌಂದರ್ಯ ಹೆಚ್ಚಿಸುವ ಕೂದಲು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಎಷ್ಟು ಬ್ಲ್ಯಾಕ್ ಆಗಿ ನಮ್ಮ ಹೇರ್ಸ್ ಕಾಣಿಸ್ತಾ ಹೋಗುತ್ತೋ ಅಷ್ಟು ನಾವು ಸುಂದರವಾಗಿ ಕಾಣಿಸ್ತಾ ಹೋಗುತ್ತೇವೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ, ಆದರೆ ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಹೋಗಿ ಸ್ನೇಹಿತರೆ. ನಾನಿವಾಗ ಹೇಳ್ಕೊಡ್ತಾ ಇರೋದು ನ್ಯಾಚುರಲ್ ಆಗಿರುವಂಥದ್ದು. ಇಲ್ಲೊಂದು ಬೌಲ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಹಾಗೂ ನಾನು ಈ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ತೊಗೋತೇನೆ ಅಂತ ಹೇಳ್ತೇನೆ. ಕೊಕೊನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಈಸಿಯಾಗಿ ಎಲ್ಲರೂ ಮನೆಯಲ್ಲಿ ಸಿಗುತ್ತೆ ಹಾಗೂ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಈ ಒಂದು ಆಯಿಲ್ ನಿಮ್ಮ ಹತ್ರ ಯಾವುದು ಆಯಿಲ್ ಯೂಸ್ ಮಾಡ್ತೀರೋ ಆ ಆಯಿಲ್ ಯೂಸ್ ಮಾಡಿದ್ರೂ ನಡೆಯುತ್ತೆ ಸ್ನೇಹಿತರೆ. ಆದರೆ ಕೊಕೊನಟ್ ಆಯಿಲ್ ತುಂಬಾ ಒಳ್ಳೆಯದು ನಿಮ್ಮ ಹೇರ್ಸ್ಗೆ. ಇದ್ರ ಬದಲಾಗಿ ನೀವು ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದ್ರೂ ಕೂಡ ಒಳ್ಳೆಯದು ನಿಮ್ಮ ಹೇರ್ಸ್ಗೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಏನು ಯೂಸ್ ಮಾಡ್ತೇನೆ ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನಾನು ಯಾವಾಗಲೂ ತುಂಬಾ ಈಸಿಯಾಗಿ ಹೇಳ್ಕೊಡ್ತೇನೆ ನಿಮ್ಮ ಹೇರ್ಸ್ಗೆ ಹೇಗೆ ಕೇರ್ ಮಾಡ್ಕೊಳ್ಳೋದು ಅಂತ. ಹಾಗೂ ನಿಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ರಿಮೂವ್ ಮಾಡ್ಕೊಳ್ಬೋದು ಅಂತ. ಹಾಗೂ ನೆಕ್ಸ್ಟ್ ನಾನಿಲ್ಲಿ ಬ್ರೂ ಪಾಕೆಟ್ನ ತೊಗೋತಾ ಇರೋದು. ₹2ಗೆ ಈಸಿಯಾಗಿ ಸಿಗುವ ಈ ಒಂದು ಬ್ರೂ ಪೌಡರ್ನ ನಾನು ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ನೀವು ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ಈ ಒಂದು ಬ್ರೂ ಪೌಡರ್ನಿಂದ ನೀವು ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಿಮ್ಮ ಕೂದಲು ತುಂಬಾ ಶಿಲ್ಕಿ ಆ್ಯಂಡ್ ಶೈನಿಯಾಗಿ ಕಾಣಿಸ್ತಾ ಹೋಗುತ್ತೆ. ಬ್ರೂ ಪೌಡರ್ನ ಕಟ್ ಮಾಡಿಕೊಂಡು 1 ಪಾಕೆಟಷ್ಟು ಈ ಒಂದು ಆಯಿಲ್ ಒಳಗಡೆ ಆ್ಯಡ್ ಮಾಡ್ಕೊಳ್ಳಿ. ನೀವು ಆಯಿಲ್ ಯಾವ್ದು ಹಾಕೋತೀರೋ ಅದ್ರ ಒಳಗಡೆ ಈ ರೀತಿ ಆ್ಯಡ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಹೇರ್ ಆಯಿಲ್ ಅಥವಾ ಹೇರ್ ಪ್ಯಾಕ್, ಹೇರ್ ಡ್ರೈ ಏನಂತಿರೋ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಂಡು ಬಿಡಿ. ಏನು ಬೇಕಾದರೂ ಅನ್ಬೋದು ಸ್ನೇಹಿತರೆ, ಆದರೆ ನಿಮಗೆ ತುಂಬಾ ಒಳ್ಳೆಯದು ನಿಮ್ಮ ಹೇರ್ಸ್ಗೆ ಆ್ಯಂಡ್ ನಿಮ್ಮ ಸ್ಕ್ಯಾಲ್ಪ್ಗೆ. ಯಾವುದೇ ಒಂದು ಸೈಡ್ ಎಫೆಕ್ಟ್ಗಳ ಬೀಳೋದಿಲ್ಲ ಸ್ನೇಹಿತರೆ. ನ್ಯಾಚುರಲ್ ಆಗಿರುವಂಥ ಈ ಒಂದು ಹೇರ್ ಡ್ರೈ ನಾನು ಹೇಳ್ಕೊಡ್ತಾ ಇರೋದು. ಹಾಗೂ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ಕೋತೇನೆ ಅಂತ ಹೇಳ್ಕೊಡ್ತೇನೆ, ಬನ್ನಿ ಸ್ನೇಹಿತರೆ ನೋಡೋಣ. ನೆಕ್ಸ್ಟ್ ನಾನಿಲ್ಲಿ ಮೆಣಸಿನ ಕಾಳನ್ನು ಯೂಸ್ ಮಾಡ್ಕೋತಾ ಇರೋದು. ಮೆಣಸಿನ ಕಾಳು ಕೂಡ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ನಮ್ಮ ಹೇರ್ ಕೇರ್ಗೂ ಕೂಡ ಅಷ್ಟೇ ಒಳ್ಳೆಯದು ಸ್ನೇಹಿತರೆ. ಈ ಒಂದು ಮೆಣಸು ನಮ್ಮ ಸ್ಕ್ಯಾಲ್ಪ್ಗೆ ಬುಡದಿಂದ ಕೂದಲು ಬೆಳವಣಿಗೆ ಆಗೋ ಹಾಗೆ ಮಾಡುತ್ತೆ. ಹಾಗೂ ನಮ್ಮ ಕೂದಲು ಬುಡದಿಂದ ಕಪ್ಪಾಗೋ ಹಾಗೆ ಮಾಡುತ್ತೆ. ನಾನಿಲ್ಲಿ ಒಂದು 15 ಮೆಣಸಿನ ಕಾಳನ್ನ ತೊಗೊಂಡು ಇದನ್ನು ಹೀಗೆ ಕುಟ್ಟಣಿಗೆ ಇದ್ದರೆ ಯೂಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ಚೆನ್ನಾಗಿ ಸ್ವಲ್ಪ ಕುಟ್ಕೊಂಡು, ಸ್ವಲ್ಪ ದಪ್ಪಗಿದ್ರೂ ನಡೆಯುತ್ತೆ. ಈ ಒಂದು ಪೌಡರ್ ಆದರೂ ಕೂಡ ನಡೆಯುತ್ತೆ, ಏನು ಪರವಾಗಿಲ್ಲ. ಈ ರೀತಿ ಪೌಡರ್ ಮಾಡ್ಕೊಂಡು ಬಿಟ್ಟಿರೋದು. ಇವಾಗ ಇದನ್ನು ನಾನು 1 ಸ್ಪೂನಷ್ಟಾಗಿರೋದು ಅಷ್ಟು ಪೌಡರ್ನ ನಾನಿವಾಗ ಬ್ರೂ ಪೌಡರ್ ಹಾಗೂ ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ನಲ್ಲ ಬೌಲ್ಗೆ, ಅದ್ರ ಒಳಗಡೆ ಈ ಒಂದು ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ಇಷ್ಟೆಲ್ಲ ನ್ಯಾಚುರಲ್ ಆಗಿರುವಂಥ ಪದಾರ್ಥಗಳಿಂದ ನಾವು ಯಾವ ರೀತಿ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ರೆಡಿ ಮಾಡ್ಕೋತಾ ಇರೋದು ಅಂತ. ಇವಾಗ ಈ ಒಂದು ಮೆಣಸಿನಕಾಳನ್ನ ಪೌಡರ್ ಇದ್ರ ಒಳಗಡೆ ಹಾಕ್ಕೊಳ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ಇದು ಹಾಕ್ಕೊಂಡಿದ್ದ ತಕ್ಷಣ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ 3 ಇಂಗ್ರೀಡಿಯೆಂಟ್ಸ್ ಇವಾಗ ಹಾಕ್ಕೊಂಡಿದ್ದಾಗಿದೆ ಸ್ನೇಹಿತರೆ. 3 ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಬೊಕ್ಕು ತಲೆ ಇದ್ದರೆ ಈ ಒಂದು ಹೋಮ್ ರೆಮಿಡಿನ ತಪ್ಪದೆ ಟ್ರೈ ಮಾಡಿ ಸ್ನೇಹಿತರೆ. 1 ತಿಂಗಳ ಒಳಗಡೆ ನಿಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಆ್ಯಂಡ್ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ನೀವು ಯಾವುದು ಶಾಂಪೂನ ಯೂಸ್ ಮಾಡ್ಕೋತಿರೋ ಅದನ್ನು ಯೂಸ್ ಮಾಡಿಕೊಂಡ್ರೆ ನಡೆಯುತ್ತೆ. ಒಂದಷ್ಟು ಶಾಂಪೂನ ನಾನು ಹಾಕೋತಾ ಇರೋದು ಇದ್ರ ಒಳಗಡೆ.
ಇದನ್ನು ಹಾಕ್ಕೊಂಡು ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಜೆಲ್ ರೀತಿಯಾಗಿ ರೆಡಿಯಾಗಿ ಹೋಗ್ಬಿಡ್ತಿ. ನೋಡ್ತಾ ಇದ್ದೀರಲ್ವ ನಾನು ಎಷ್ಟು ಶಾಂಪೂನ ಹಾಕ್ಕೊಂಡು ಇವಾಗ ಯಾವ ರೀತಿ ಮಿಕ್ಸ್ ಮಾಡ್ಕೋತೇನೆ ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ತಲೆ ಸ್ನಾನನ ಮಾಡ್ಕೋತೀರಲ್ವ ಮಾರ್ನಿಂಗ್, ಆವಾಗ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. 1 ಗಂಟೆ ಅಥವಾ ಅರ್ಧ ಗಂಟೆ ನೀವು ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಈ ರೀತಿ ಜೆಲ್ ರೀತಿಯಾಗಿರುವ ಎಣ್ಣೆ ಹಾಕಿದ್ನಲ್ವ ಇದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ 1 ಗಂಟೆ ಮುಂಚೆನೇ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಒಣಗಲು ಬಿಡಬೇಕು ನಿಮ್ಮ ಹೇರ್ಸ್ಗೆ. ಯಾಕಂದರೆ ಇಷ್ಟು ಇಂಗ್ರೀಡಿಯೆಂಟ್ ನಿಮ್ಮ ಸ್ಕ್ಯಾಲ್ಪ್ ಚೆನ್ನಾಗಿ ಹತ್ಕೊಳ್ಬೇಕು, ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಡಿ. ಆ್ಯಂಡ್ ನೆಕ್ಸ್ಟ್ ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನ ಮಾಡಿದ್ರೂ ನಡೆಯುತ್ತೆ ಸ್ನೇಹಿತರೆ. ಯಾವಾಗಲೂ ಹೇಳ್ತಾ ಇರ್ತೇನೆ ನಾನು, ಜಾಸ್ತಿ ಬಿಸಿ ನೀರಿನಿಂದ ಯಾವಾಗಲೂ ನೀವು ತಲೆ ಸ್ನಾನನ ಮಾಡ್ಕೊಳ್ಬಾರ್ದು. ಯಾಕಂದರೆ ನಿಮ್ಮ ಕೂದಲು ಬೆಳವಣಿಗೆ ನಿಂತು ಹೋಗಿಬಿಡುತ್ತೆ. ಜಾಸ್ತಿ ನಾವು ಬಿಸಿ ನೀರನ್ನ ನಾವು ತಲೆ ಮೇಲೆ ಹಾಕ್ಕೊಂಡ್ರೆ ಜಾಸ್ತಿ ನಮ್ಮ ಕೂದಲು ಉದುರೋ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ವೈಟ್ ಹೇರ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇವಾಗ ಈ ಒಂದು ಹೇರ್ ಪ್ಯಾಕ್ ರೆಡಿ ಆಗಿರುವಂಥದ್ದು ನಾನು ನನ್ನ ಕೈಗೆ ಯಾವ ರೀತಿ ಹಚ್ಕೋತಾ ಇದ್ದೇನೆ ನೋಡ್ತಾ ಇದ್ದೀರಲ್ವ. ಈ ರೀತಿ ನೀವು ನಿಮ್ಮ ಸ್ಕ್ಯಾಲ್ಪ್ಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಹೋಗಿ. ತಿಂಗಳಿಗೆ ಒಂದು 3 ಟೈಮ್ಸ್ ಆದರೂ ನೀವು ಈ ರೀತಿ ಮಾಡ್ಕೋತಾ ಬನ್ನಿ ಸ್ನೇಹಿತರೆ. ಯಾವಾಗ ನೀವು ವಾರಕ್ಕೊಂದ್ಸಲ ನೀವು ತಲೆ ಸ್ನಾನನ ಮಾಡ್ಕೋತೀರೋ ಆವಾಗ ಈ ರೀತಿಯಾಗಿ ಮಾಡ್ಕೋತಾ ಹೋಗಿ ಸ್ನೇಹಿತರೆ. ಆ್ಯಂಡ್ ನಿಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇವತ್ತಿನ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಆ್ಯಂಡ್ ನೀವು ಕೂಡ ಈ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ನ ಟ್ರೈ ಮಾಡೋದು ಮರಿಬೇಡಿ. ಹಾಗೂ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ನನಗೂ ಕೂಡ ತಿಳಿಸಿ ನಿಮಗೆ ಇಷ್ಟವಾದರೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಸಂತೋಷ ಸ್ನೇಹಿತರೆ. ಹಾಗೂ ನಿಮಗೂ ಇದೇ ಥರ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸೋದು ಇಷ್ಟವಾದರೆ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.